ದಕ್ಷಿಣ ಕನ್ನಡದ ಹಂಸಾ ಮಲಾರ್. ಇವರಲ್ಲಿ ಎರಡು ಮುಖ. ಒಂದು ವೃತ್ತಿಯಲ್ಲಿ ಪತ್ರಕರ್ತ, ಇನ್ನೊಂದು ಹೃದಯದಲ್ಲಿ ಒಬ್ಬ ಅದ್ಭುತ ಕಥೆಗಾರ. ಅವರ ಕಥೆಗಳಿಗೆ ಮೂಲನೇ ಅವರ ಜೀವನದ ಅನುಭವಗಳು, ಅದರಲ್ಲೂ ಮುಖ್ಯವಾಗಿ ಅವರ ಪತ್ರಕರ್ತ ವೃತ್ತಿಯಲ್ಲಿ ಸಿಕ್ಕ ಅನುಭವಗಳು. ಈ ಹೊಸ ಪುಸ್ತಕದಲ್ಲಿ ಒಟ್ಟು 10 ಕಥೆಗಳಿವೆ. ವಿಶೇಷ ಅಂದ್ರೆ ಈ ಎಲ್ಲಾ ಕಥೆಗಳನ್ನ ಬರ್ದಿರೋದು ಕಳೆದ 5 ವರ್ಷಗಳಲ್ಲಿ. ಅಂದ್ರೆ ಇತ್ತೀಚಿನ ಸಮಾಜದ ಆಗೋಹೋಗುಗಳು, ಅವರ ಹೊಸ ಆಲೋಚನೆಗಳು ಎಲ್ಲವೂ ಇದರಲ್ಲಿ ಕಾಣ್ಸಿಗುತ್ತೆ. ಒಬ್ಬ ವ್ಯಕ್ತಿಯ ಒಳಗಿನ ಜಗತ್ತಿನಲ್ಲಿ ನಡೆಯೋ ಸಂಘರ್ಷ ಹೇಗಿರುತ್ತೆ ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದೊಂದು ಕಥೆಗೂ ಒಂದು ಗಟ್ಟಿಯಾದ ಬಲವಾದ ವಸ್ತುವಿದೆ. ಸುಮ್ನೆ ಏನೋ ಬರ್ದಾಗೆ ಅನ್ಸೋದೇ ಇಲ್ಲ. ಇನ್ನೂ ಮುಖ್ಯವಾದ ವಿಚಾರ ಅಂದ್ರೆ ಈ ಕಥೆಗಳಲ್ಲಿರೋ ಪಾತ್ರಗಳು ಬೇರೆ ಯಾರೂ ಅಲ್ಲ, ನಮ್ಮ ಸುತ್ತಮುತ್ತ ಇರೋ ಜನರೇ. ಹಾಗಾಗಿ ಅವರ ಅನುಭವಗಳು ನಮ್ಗೆ ನಮ್ಮದೇ ಅನ್ಸೋಕೆ ಶುರು ಆಗತ್ತೆ. ಅದಕ್ಕೆ ಓದುಗರು ತಕ್ಷಣ ಕನೆಕ್ಟ್ ಆಗ್ತಾರೆ. ಕೊನೆಯಲ್ಲಿ ಹಂಸಮಲಾರವರ ಈ ಬರವಣಿಗೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಅದೇನಂದ್ರೆ, ನಾವು ದಿನವೂ ನೋಡ್ತೀವಲ್ಲ ನಮ್ಮ ಸುತ್ತಮುತ್ತ ಇರೋ ಸಾಮಾನ್ಯ ಜನರು, ಆ ಸಾಮಾನ್ಯ ಜನರಲ್ಲಿ ಅದೆಷ್ಟು ಅಸಾಮಾನ್ಯವಾದ ಕಥೆಗಳು ಅಡಗಿರ್ಬೋದು ಅಲ್ವಾ? ಸ್ವಲ್ಪ ಯೋಚಿಸ್ ನೋಡಿ.